ನಮಸ್ಕಾರ ಸರ್. ನಮಸ್ಕಾರ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮುತ್ತು ಅಂತ. ಓಕೆ, ನಿಮಗೆ ವಯಸ್ಸು ಎಷ್ಟಾಗಿದೆ ಸರ್? ನಮ್ಮ ವಯಸ್ಸು 25. ಓಕೆ, ಏನು ಪ್ರಾಬ್ಲಮ್ ಅಂತ ನಮ್ಮ ಹತ್ರ ಬಂದ್ರಿ ಸರ್? ಏರ್ ಫುಲ್ ಲಾಸ್ ಆಗಿತ್ತು. ಓಕೆ. ಇದೆಲ್ಲ ಫುಲ್ ಬಾಲ್ನೆಸ್ ಆಗ್ತಿತ್ತು. ಓಕೆ. ಅದಕ್ಕಿಂತ ಇದೊಂದು ಟ್ರೀಟ್ಮೆಂಟ್ ತಗೊಂಡಿದ್ದು. ಓಕೆ ಸರ್, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರಿ ಅಲ್ವಾ? ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡೆ ನೀವು ಆಮೇಲೆ PRP GFC ಆ ಥರ ಟ್ರೀಟ್ಮೆಂಟೇ ತೊಗೊಳ್ತಾ ಇದ್ದೀರಾ ಅಲ್ವಾ? ಅದು ತೊಗೊಳ್ತಾ ಇರೋದ್ರಿಂದ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಸರ್ ನಿಮ್ಮ ಕೂದಲು? ಎಲ್ಲ ಇವಾಗ ಚೆನ್ನಾಗಿದೆ. ಯಾಕಂದರೆ ಫುಲ್ ಬಾಲ್ನೆಸ್ ಆಗಿತ್ತು. ಅವಾಗೆಲ್ಲ ಜಾಸ್ತಿ ಜನ ಇದು ಮಾಡ್ತಾಯಿದ್ರು. ಓಕೆ. ಟ್ರೀಟ್ಮೆಂಟ್ ತಗೊಂಡ್ಮೇಲೆಲ್ಲ ಎಲ್ಲ ಸ್ವಲ್ಪ ಚೆನ್ನಾಗಿದೆ. ಓಕೆ ಸರ್, ಯಾಕಂದರೆ ನಾರ್ಮಲಾಗಿ ಬಾಲ್ನೆಸ್ ಏನಾದರೂ ಆಗಿದ್ರೆ ಸ್ವಲ್ಪ ಆಚೆ ಹೋಗೋಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ, ನಮ್ಮ ಫೇಸ್ನ ತೋರಿಸ್ಕೊಳ್ಳೋಕ್ಕೆ ಕಷ್ಟಪಡ್ತಾರೆ. ತೆಗಿತಾರೆ. ಅದು ನಮ್ಮ ಫೀಲಿಂಗ್ ಎಲ್ಲ ಗೊತ್ತು. ಅವ್ರಿಗೇನು ಸುಮ್ಮನೆ ಕೇಳಿ ಮಾಡಿಬಿಟ್ಟು ಬಿಡ್ತಾರೆ. ಓಕೆ, ಇವಾಗ ಅದರಿಂದ ನೀವು ಆಚೆ ಬಂದುಬಿಟ್ಟಿದ್ದೀರಲ್ಲ ಸರ್, ಚೆನ್ನಾಗಿ ಹೇರ್ ಚೆನ್ನಾಗಿ ಬೆಳೆದಿದೆ. ಫೀಲಿಂಗ್ ಏನಿಲ್ಲ, ಚೆನ್ನಾಗಿ ನಾರ್ಮಲ್ ಆಗಿದ್ದೀನಿ. ಓಕೆ. ಫಸ್ಟ್ ಕೂದಲು ಇದ್ರೊಳಗ ತುಂಬ ಫೀಲಿಂಗ್ ಆಯಿತು. ಯಾವಾಗ ಮಾಡಿಸ್ಕೊಂತಿದ್ದೆ, ಮಾಡಿಸ್ಕೊಂಡು ಚೆನ್ನಾಗಿ ಫೀಲ್ ಆಗ್ತಿದೆ. ಓಕೆ ಸರ್, ಮತ್ತು ಬೇರೆ ಏನು ತುಂಬ ಜನಕ್ಕೆ ಭಯ ಇದೆ, ಇದು ಮಾಡಿಕೊಂಡ್ರೆ ಸೈಡ್ ಎಫೆಕ್ಟ್ ಇದೆ, ಅದಿದೆ ಇದಿದೆ ಅಂತ ಹೇಳಿ. ಅಷ್ಟು ಏನಿಲ್ಲ ಡಾಕ್ಟರ್, ಮಾಡಿಸ್ಕೊಂಡು ಸುಮ್ಮನೆ ಎಲ್ಲ ಹೇಳ್ತಾರೆ. ಆದರೆ ಏನು ಅಷ್ಟು ಏನು ನೋವು ಪೇಯ್ನ್ ಏನು ಅನ್ಸಲ್ಲ, ಏನು ಅಷ್ಟು ಏನು ಸೈಡ್ ಎಫೆಕ್ಟ್ ಏನಿಲ್ಲ ಡಾಕ್ಟರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮದು ಫೀಡ್ಬ್ಯಾಕ್ ಕೊಟ್ಟಿರೋದಕ್ಕೆ. ನಿಮ್ಮದು ಸ್ಕ್ಯಾಲ್ಪು ಹತ್ರ ಒಂದು ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮದು ಫೀಡ್ಬ್ಯಾಕ್ ನಮಗೆ ತುಂಬ ಜನಕ್ಕೆ ನೀವು ಕೊಟ್ಟೋ ಫೀಡ್ಬ್ಯಾಕ್ ಮೂಲಕ ಧೈರ್ಯ ಬರುತ್ತೆ. ಅದ್ರ ಮೂಲಕ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾರೆ. ಆಮೇಲೆ ಮತ್ತು ನಮ್ಮ ಟ್ರೀಟ್ಮೆಂಟ್ ನಿಮಗೆ ಕಾಸ್ಟ್ ಎಲ್ಲ ಹೆಂಗೆ ಅನ್ನಿಸ್ತು ಸರ್? ಎಲ್ಲ ಕರೆಕ್ಟ್ ಕಾಂಪ್ಲಿಮೆಂಟ್ ಮಾಡಿಬಿಟ್ಟು ನಾವು ಏನಾದ್ರು ತುಂಬ ಕಾಸ್ಟ್ಲಿಯಾಗಿ ಚಾರ್ಜ್ ಮಾಡ್ತಾ ಇದ್ದೀವಾ? ಏನಿಲ್ಲ ಡಾಕ್ಟರ್. ನಮ್ಮ ಚಾರ್ಜಸ್ ಎಲ್ಲ ನಿಮಗೆ ಕಂಫರ್ಟೇಬಲ್ ಇದೆ ಅಲ್ವಾ? ಸೈಡಲ್ಲಿ ಹೋದರೆ ಜಾಸ್ತಿ ಮಾಡ್ತಿದ್ರು. ಓಕೆ, ಸ್ವಲ್ಪ ಸೆಟ್ ಆಗಿದೆ ಡಾಕ್ಟರ್ ನಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್.